ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಪ್ರಕರಣದ ತನಿಖೆಗೆ ತೊಡಕಾಗಬಹುದಾ ಅನ್ನೋದು ಪ್ರಶ್ನೆ. ಕಾರಣ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಆರೋಪ ಹೊತ್ತಿರುವ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಕೂಡ ಎಸ್ಕೇಪ್ ಆಗಿದ್ದಾರೆ. ಆರೋಪ ಮಾಡಿರುವ ವ್ಯಕ್ತಿ ಕಾರ್ತಿಕ್ ಕೂಡ ಪರಾರಿಯಾಗಿದ್ದಾರೆ. ಪ್ರಮುಖ ಆರೋಪಿಗಳು ಇಲ್ಲದೆ ಎಸ್ಐಟಿ ತನಿಖೆಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಒಂದೆಡೆ ಸಂತ್ರಸ್ತೆಯರ ವಿಡಿಯೋ ಹಂಚಿಕೆ ಆಗ್ತಾ ಇದೆ. ಇನ್ನಷ್ಟು ಸಂತ್ರಸ್ತೆಯರು ಬಂದು ದೂರು ಕೊಡುವ ಸಾಧ್ಯತೆ ಕೂಡ ಇದೆ. ಈ ಮಧ್ಯೆ ಪ್ರಮುಖ ಆರೋಪಿಗಳು ಇಲ್ಲದೆ ತನಿಖೆ ಹೇಗ್ ಸಾಗುತ್ತೆ? ಇದಕ್ಕೇನಾದ್ರೂ ಹಿನ್ನಡೆ ಆಗುತ್ತಾ? ಇಂಥದ್ದೊಂದು ಪ್ರಶ್ನೆ ಎದುರಾಗ್ತಾ ಇದೆ. ಕಾರ್ತಿಕ್ ಪ್ರಜ್ವಲ್ ಇಲ್ಲದೆ ತನಿಖೆ ವಿಳಂಬ ಆಗೋ ಸಾಧ್ಯತೆ ಕೂಡ ಇದೆಯಂತೆ. ಸಹಜ ಇದು. ಯಾರು ಆರೋಪಿ ಇರ್ತಾರೋ ಅವರನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ಈ ಪ್ರಕರಣದ ತನಿಖೆ ಸಾಗಬೇಕಾಗುತ್ತೆ. ಹಾಗಾಗಿ ಇಬ್ಬರು ಕೂಡ ತಲೆಮರೆಸ್ಕೊಂಡಿರೋದ್ರಿಂದ ಆರೋಪ ಮಾಡಿದವರು, ಆರೋಪ ಹೊತ್ತಿರೋರು ಇಬ್ರು ಕೂಡ ನಾಪತ್ತೆಯಾಗಿರೋದ್ರಿಂದ ಸಹಜವಾಗಿ ತನಿಖೆಗೆ ವಿಳಂಬ ಆಗಬಹುದು, ಹಿನ್ನಡೆ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ನಾಗರಾಜ್, ಪ್ರಮುಖ ಆರೋಪಿಗಳು ಅಂದ್ರೆ ಒಬ್ರು ಆರೋಪ ಮಾಡಿದವರು, ಮತ್ತೊಬ್ರು ಆರೋಪ ಹೊತ್ತಿರೋರು, ಇಬ್ರು ಕೂಡ ಇಲ್ಲದೆ ತನಿಖೆಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರುತ್ತೆ? ಕಾರ್ತಿಕ್ ಕೂಡ ಇಲ್ಲ ಆರೋಪಿನೇ. ಅಂದ್ರೆ ಈ ವಿಡಿಯೋಗಳು ಲೀಕ್ ಆಗ್ಲಿಕ್ಕೆ ಕಾರಣ ಕಾರ್ತಿಕ್ ಅಂತ ಹೇಳಲಾಗ್ತಾ ಇರೋದ್ರಿಂದ ಇಬ್ರು ಆರೋಪಿಗಳೇ. ಶ್ರುತಿ, ಇಬ್ರು ಆರೋಪಿಗಳು, ಅವರಿಬ್ರು ಕೂಡ ಅಬ್ಸ್ಕಾಂಡ್ ಆಗಿರೋದ್ರಿಂದ, ಪರಾರಿ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ಹಿನ್ನಡೆ ಆಗಬಹುದು ಅಂತ ತನಿಖೆಗೆ? ಶ್ರುತಿ, ಏನು ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಒಂದು ಸಂಸದ ಪ್ರಜ್ವಲ್ ರೇವಣ್ಣ, ಹಾಗೇನೆ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್, ಇವರು ಇಬ್ಬರು ಇಲ್ಲದೆ ಈ ಒಂದು ತನಿಖೆಗೆ ಸಾಕಷ್ಟು ಹಿನ್ನಡೆ ಆಗೋದಂತೂ ಖಂಡಿತ. ಯಾಕಂತಂದ್ರೆ ಮೇನ್ ಆಗಿ ಆರೋಪಿ ಇಲ್ಲಿ ಒಬ್ಬ ಏನು ಅತ್ಯಾಚಾರ ಆರೋಪಿ ಆದರೆ ಮತ್ತೊಬ್ಬ ಏನು IPC ಸೆಕ್ಷನ್ 293 ಹಾಗೇನೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 60 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 7 ಅಡಿಯಲ್ಲಿ ಆರೋಪಿಯಾಗಿರ್ತಕ್ಕಂಥ ಮಾಜಿ ಚಾಲಕ ಕಾರ್ತಿಕ್, ಇವರಿಬ್ಬರು ಇಲ್ಲದೆ ಈ ಒಂದು ತನಿಖೆ ಸಂಪೂರ್ಣ ಆಗೋದಿಲ್ಲ. ಅಲ್ಲದೆ ಇವರಿಬ್ಬರು ತಪ್ಪಿಸ್ಕೊಳ್ಳೋದ್ರಿಂದ ಈಗ ಬಂಧಿತರಾಗಿರ್ತಕ್ಕಂಥ HD ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಇಬ್ಬರು ಪ್ರಮುಖ ಆರೋಪಿಗಳ ಬಂಧನ ಆಗಿಲ್ಲ. ಹೀಗಾಗಿ HD ರೇವಣ್ಣ ಅವರಿಗೆ ಜಾಮೀನು ಯಾವುದೇ ಕಾರಣಕ್ಕೂ ನೀಡಬಾರದು ಅಂತೇಳಿ ಸರ್ಕಾರಿ ಅಭಿಯೋಜಕರು ಬಹಳ ಸ್ಪಷ್ಟವಾಗಿ ನ್ಯಾಯಾಲಯಕ್ಕೆ ಮೊನ್ನೆ ಹೇಳಿರ್ತಕ್ಕಂಥದ್ದು. ಇದು ರೇವಣ್ಣಗೆ ಸಂಕಷ್ಟ ತಂದುಕೊಡೋದು ಒಂದು ಕಡೆ ಆದರೆ, ತನಿಖೆ ಏನು ನಡೀತಾ ಇದೆ ಇದರಲ್ಲಿ ನಿಜಕ್ಕೂ ಈ ವಿಡಿಯೋ ಚಿತ್ರೀಕರಣ ಆಗಿದ್ದು ಹೇಗೆ ಅನ್ನೋದು ಆರೋಪಿಯಿಂದ ತಿಳಿದುಕೊಳ್ಬೇಕು. ಜೊತೆಗೆ ಈ ವಿಡಿಯೋಗಳು ಇಷ್ಟು ಸರ್ಕ್ಯುಲೇಟು, ಇಡೀ ದೇಶಾದ್ಯಂತ ಇವತ್ತು ವಿಡಿಯೋಗಳು ಓಡಾಡ್ತಾ ಇದ್ದಾವೆ. ಸಾಕಷ್ಟು ಮಹಿಳೆಯರ ಗೌರವ ಘನತೆಗೆ ಧಕ್ಕೆ ಆಗಿದೆ. ಸಾಕಷ್ಟು ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಇಷ್ಟು ಮಾನಹಾನಿಯನ್ನು ಮಾಡಿದಂಥ ಈ ವಿಡಿಯೋಗಳನ್ನು ಹೊರಗೆ ಬಿಟ್ಟಿದ್ದು ಯಾರು ಅಂತೇಳಿ ಕಾರ್ತಿಕ್ಕಿಂದ ಗೊತ್ತಾಗಬೇಕು. ಈಗಾಗಲೇ ಏನು SIT ಇಂದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದರೂ ಸಹ ಒಂದು ಬ್ಲೂ ಕಾರ್ನರ್ ನೋಟಿಸ್ ಮುಖಾಂತರ ಆತ ಎಲ್ಲಿದ್ದಾನೆ ಅಂತೇಳಿ ಲೊಕೇಟ್ ಮಾಡಲಿಕ್ಕೆ ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು. ಜೊತೆಗೆ ಆತನ ವಿರುದ್ಧ ದೇಶದಲ್ಲಿ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿ ಆತ ಭಾರತಕ್ಕೆ ಕಾಲಿಟ್ಟರೆ ಸಾಕು ಬಂಧನ ಮಾಡುವ ಒಂದು ಪ್ರಯತ್ನದಲ್ಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾರ್ತಿಕ್ ಮಲೇಷಿಯಾಕ್ಕೆ ಹೋಗಿದ್ದಾನೆ ಅಂತೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮೊನ್ನೆ ಆರೋಪ ಮಾಡಿದ್ರು. ಈ ನಿಟ್ಟಿನಲ್ಲಿ ಆತನ ಹುಡುಕಾಟಕ್ಕೂ SIT ಇದೇ ಪ್ರಯತ್ನವನ್ನ ಮಾಡುವ ಸಾಧ್ಯತೆ ಮತ್ತೆ ಆ ಕ್ರಮಗಳಿಗೆ ಮುಂದಾಗುವ ಸಾಧ್ಯತೆ ಇರತಕ್ಕಂಥದ್ದು. ಇವರಿಬ್ಬರು ಅನಿವಾರ್ಯವಾಗಿ ಒಂದು ಪ್ರಕರಣಕ್ಕೆ ಬೇಕೇ ಬೇಕು. ಇವರಿಬ್ಬರು ಇಲ್ಲದೆ ತಾರ್ಕಿಕ ಅಂತ್ಯಕ್ಕೆ ಪ್ರಕರಣ ಹೋಗಲ್ಲ. ಹೀಗಾಗಿ SIT ಈ ಇಬ್ಬರ ಬಂಧನಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡುವುದು ಶತಸಿದ್ಧ ಆಗಿರ್ತಕ್ಕಂಥದ್ದು. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.